ಇನ್ನು ನವರಾತ್ರಿ ನಮ್ಮ ಕರ್ನಾಟಕದಲ್ಲಿ ಬಹಳ ದೊಡ್ಡ ಹಬ್ಬ. ನಮ್ಮ ಮೈಸೂರಿನಲ್ಲಿ ನಾಡ ಹಬ್ಬ ದಸರಾ ಅಂತಾನೆ ನಾವು ಆಚರಣೆ ಮಾಡ್ತೀವಿ ನವರಾತ್ರಿಯನ್ನ. ವಿಶೇಷವಾಗಿ ನಮ್ಮ ಚಾಮುಂಡೇಶ್ವರಿ ದೇವಿಯನ್ನ ಅಂಬಾರಿಯಲ್ಲಿ ಕೂರಿಸಿ ನಾವು ಉತ್ಸವವನ್ನ ಮಾಡ್ತೀವಿ ವಿಜಯದಶಮಿ ದಿನ. ಹಾಗಾಗಿ ನಮ್ಮ ಚಾಮುಂಡಿ ಮಾತೆ ಹೇಗೆ ಉಗಮ ಆಗಿದ್ದು, ನಮ್ಮ ಚಾಮುಂಡಿ ದೇವಿಯ ಹಿನ್ನೆಲೆ ಏನು, ನಮ್ಮ ಚಾಮುಂಡಿ ಮಾತೆ ಹೇಗೆ ಈ ನವರಾತ್ರಿ ಎಂದು ನಾವು ಹೇಗೆ ಪೂಜೆ ಮಾಡಬೇಕು ಚಾಮುಂಡಿ ದೇವಿಯನ್ನ? ಖಂಡಿತ ನೋಡಿ, ನವರಾತ್ರಿ ದಸರಾ, ನವರಾತ್ರಿ ಅಂದ್ರೆ ದೇವಿಯ ಆರಾಧನೆ, ದಸರಾ ಅಂತಂದ್ರೆ ಮೈಸೂರು ದಸರಾ. ಮೈಸೂರು ದಸರಾದಲ್ಲಿ ರಾಜರು ಬನ್ನಿ ಮಂಟಪದಲ್ಲಿ ಪೂಜಾನುಷ್ಠಾನವನ್ನ ಮಾಡುವ ಮುಖಾಂತರ ಆಯುಧ ಪೂಜೆ ಆಗಿರ್ಬೋದು, ವಿಜಯದಶಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಆಗಿರ್ಬೋದು. ಬನ್ನಿ ಮಂಟಪಕ್ಕೆ ಏನಕ್ಕೆ ಪೂಜೆ ಮಾಡ್ತಾರೆ? ಅದು ಶಮಿ ವೃಕ್ಷನೇ ಬಹಳ ವಿಶೇಷವಾದಂತಹ ಒಂದು ಪೂಜೆಯನ್ನ ಇರುತ್ತೆ ಈ ದಸರಾ. ಅದಕ್ಕೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕನೆಕ್ಷನ್ ಇದೆ. ಏನಪ್ಪಾ ಅಂತಂದ್ರೆ, ಯಾತಕ್ಕೋಸ್ಕರ ಬನ್ನಿ ಮಂಟಪದಲ್ಲಿ ಬನ್ನಿ ವೃಕ್ಷಕ್ಕೆ, ಒಂದು ಶಮಿ ವೃಕ್ಷಕ್ಕೆ ಏನು ಪೂಜಾನುಷ್ಠಾನ ಮಾಡ್ತಾರೆ ಅಂತಂದ್ರೆ, ಈ ನವರಾತ್ರಿಯ ಆ ಒಂದು ಕಡೆ ಸಮಯ ಇರುತ್ತಲ್ಲ, ಆ ಸಮಯಕ್ಕೂ ಜೊತೆಗೆ ಪಾಂಡವರ ಅಜ್ಞಾತವಾಸ ಅಲ್ಲಿಗೆ ಮುಗಿದೋಗಿರುತ್ತೆ. ಪಾಂಡವರ ಅಜ್ಞಾತವಾಸ ಮುಗಿದು ಅವರ ಒಂದು ವನವಾಸವೆಲ್ಲವನ್ನೂ ಕೂಡ ಮುಗಿಸ್ಕೊಂಡು ಬರ್ತಕ್ಕಂಥ ಆ ಸಮಯ. ಅವರು ಇಲ್ಲೊಂದು ಕನೆಕ್ಷನ್ ಮತ್ತೊಂದಿದೆ, ಆಯುಧ ಪೂಜೆಗೂ ಈ ವಿಚಾರಕ್ಕೂ ಒಂದು ಕನೆಕ್ಷನ್ ಇದೆ. ಏನಪ್ಪಾ ಅಂತಂದ್ರೆ, ಪಾಂಡವರು ಅಜ್ಞಾತವಾಸವನ್ನ ಮಾಡಬೇಕಾದ್ರೆ ಅವರ ಅಸ್ತ್ರ ಶಸ್ತ್ರಗಳೆಲ್ಲವನ್ನೂ ಕೂಡ ಬನ್ನಿ ವೃಕ್ಷದ ಹತ್ರ ಬಚ್ಚಿಟ್ಟಿದ್ರು. ಹಾಗಾಗಿ ಅಜ್ಞಾತವಾಸ ಮುಗಿಸ್ಕೊಂಡಿದ್ದಾದ ನಂತರ ಎಲ್ಲಾ ಆಯುಧಗಳಿಗೂ ಕೂಡ ಮತ್ತೊಮ್ಮೆ ಪೂಜಾನುಷ್ಠಾನವನ್ನ ಮಾಡಿ ಅದೆಲ್ಲವಕ್ಕೂ ಕೂಡ ಒಂದು ಗೌರವ ಸಮರ್ಪಣೆಯನ್ನು ಮಾಡಿ, ಅದಾದ ಮೇಲೆ ಅಲ್ಲಿಂದ ಅವರು ಆ ಒಂದು ಅಸ್ತ್ರಶಸ್ತ್ರಗಳೆಲ್ಲವನ್ನು ಕೂಡ ತೆಗೆದುಕೊಂಡು ಬಂದರು. ಹಾಗಾಗಿ ಬನ್ನಿ ವೃಕ್ಷಕ್ಕೂ ಅದರದ್ದೇ ಆಗಿರ್ತಕ್ಕಂಥ ವೈಶಿಷ್ಟ್ಯತೆ ಇದ್ದಾವೆ. ಇಲ್ಲಿ ಎಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಕನೆಕ್ಷನ್ ಇದೆ. ಇದೆಲ್ಲದರ ತಾತ್ಸಾರ ಮೈಸೂರು ದಸರಾ ಅಷ್ಟು ಅದ್ಭುತವಾಗಿ ಸಾಂಕೇತಿಕವಾಗಿ ಸಾಕಷ್ಟು ಧರ್ಮ ಸೂಕ್ಷ್ಮಗಳನ್ನು ಅಳವಡಿಸ್ಕೊಂಡು ತಾಯಿಯ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಆಗುತ್ತೆ. ಹಾಗಾಗಿ ನಾವು ಇವತ್ತಿನ ದಿವಸ ತಾಯಿ ಚಾಮುಂಡೇಶ್ವರಿಯ ಆರಾಧನೆಯನ್ನು ಮಾಡ್ತೀವಿ. ಯಾತಕ್ಕೋಸ್ಕರ ಮಾಡ್ತೀವಿ? ಆ ತಾಯಿ ಎಲ್ಲಾ ರೀತಿ ಇರ್ತಕ್ಕಂಥ ಶಸ್ತ್ರಗಳನ್ನು ಕೈಯಲ್ಲಿಟ್ಕೊಂಡು ಇಡೀ ಪ್ರಪಂಚವನ್ನೇ ತನ್ನ ಕೈಯಲ್ಲಿಟ್ಕೊಂಡು ಶಾಂತಿ, ನೆಮ್ಮದಿ, ಮಹಿಷಾಸುರ ಮರ್ದನ ಎಂಬತಕ್ಕಂಥ ಒಬ್ಬ ದೊಡ್ಡ ರಾಕ್ಷಸನನ್ನ ಸಂಹಾರ ಮಾಡಿ ಇಡೀ ಪ್ರಪಂಚದಲ್ಲಿ ಆಗ್ತಾ ಇರತಕ್ಕಂಥ ಎಲ್ಲಾ ರೀತಿಯ ಅಲ್ಲೋಲ ಕಲ್ಲೋಲಗಳೆಲ್ಲವನ್ನೂ ಕೂಡ ತಡೆದು ಶಾಂತಿ ನೆಮ್ಮದಿಯನ್ನ ದಯಪಾಲಿಸ್ತಕ್ಕಂಥ ಆ ತಾಯಿ ಇವತ್ತಿಗೂ ಕೂಡ ನಮ್ಮ ಚಾಮುಂಡೇಶ್ವರಿ ದೇವಿಯನ್ನ ಏನಕ್ಕೋಸ್ಕರ ಈ ದಸರಾ ಟೈಮಲ್ಲಿ ಅಷ್ಟೊಂದು ಶ್ರದ್ಧೆಯಿಂದ ಪೂಜಾನುಷ್ಠಾನವನ್ನ ಮಾಡ್ತೀವಿ ಅಂತಂದ್ರೆ, ತಾಯಿ ಇಷ್ಟ ದಿನ ಇವತ್ತು ಮೊನ್ನೆ ಕಳೆದ ವಿಜಯದಶಮಿಯಿಂದ ಇವತ್ತಿನವರೆಗೂ ಕೂಡ, ಈಗ ಬರ್ತಾ ಇರತಕ್ಕಂಥ ವಿಜಯದಶಮಿವರೆಗೂ ಕೂಡ ಸಾಕಷ್ಟು ಅವಘಡಗಳು ಎದುರಾಗಿದ್ದಾವೆ, ಸಾಕಷ್ಟು ಅಲ್ಲೋಲ ಕಲ್ಲೋಲಗಳಾಗ್ತಾ ಇರತಕ್ಕಂಥದ್ದಿದೆ. ಪ್ರಕೃತಿಯಲ್ಲಿ ಸಾಕಷ್ಟು ವಿಪರ್ಯಾಸಗಳನ್ನ ನಾವು ಕಂಡುಕೊಳ್ತಾ ಇದೀವಿ. ಪ್ರಕೃತಿ ವಿಕೋಪಕ್ಕೆ ಹೋಗ್ತಾ ಇರತಕ್ಕಂಥದ್ದಿದೆ. ಇದೆಲ್ಲವನ್ನು ಕೂಡ ಮತ್ತೊಮ್ಮೆ ತಾನು ಸಮಾಧಾನವಾಗಿ ಮಾಡಬೇಕು. ತಾಯಿ, ನಿನ್ನ ಅನುಗ್ರಹದಿಂದ ಎಲ್ಲವೂ ಕೂಡ ಸಮಾಧಾನವಾಗಿ ನೆರವೇರಬೇಕು. ನಮ್ಮ ರಾಜ್ಯ, ನಮ್ಮ ದೇಶ, ಈ ಭೂಮಿ ಸುಭೀಕ್ಷವಾಗಿರಬೇಕು ಎಂಬತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದೇ